ವೆಲ್ಕಮ್ ಟು ಮುಂಬೈ ಥಾನಾ. ಕೊನೆಗೂ ನಾವು ಥಾನಾಗೆ ಬಂದೀವಿ. ಎಲ್ಲಿಂದ ಬಂದೀವಿ ಅಂದರೆ ಪ್ರಯಾಗ್ರಾಜಿಂದ. ನಿನ್ನೆ ನಾವು ಸುಮಾರು 5 ಗಂಟೆಗೆ ನಾವು ಬಿಟ್ಟಿದ್ದೀವಿ. ಇವಾಗ ನಾವು ಸ್ವಲ್ಪ ಡಿಲೇ ಆಯ್ತು. ಇವತ್ತು ಟ್ರೈನ್ 2:30ಗೆ ಥಾನಾ ಬಂದೀವಿ. ಥಾನಾಯಿಂದ ನಾವು ಇವಾಗ ದಾದರ್ ಹೋಗ್ತಾ ಇದ್ದೀವಿ. ದಾದರಲ್ಲಿ ನಮ್ಮದು ರೂಮ್ ಇದೆ. ಅಲ್ಲಿಂದ ಫ್ರೆಶ್ ಅಪ್ ಆಗಿ ನಾವು ಸೈಡ್ ಸೀನ್ ಇವತ್ತು ಮುಗ್ಸಾಕ ನೋಡ್ತೀವಿ. ಅಂದರೆ ಶಾಪಿಂಗ್ ಎಲ್ಲ ಎಲ್ಲೆಲ್ಲಿ ಹೋಗ್ಬೇಕಂದ್ರೆ ಅದರ ನಂತರ ನಾವು ನಾಳೆನೂ ಕೂಡ ಹೋಗ್ತಾ ಇದ್ದೀವಿ. ಒಂದು ಡೇ ನಮ್ಮದು ಹಾಲ್ಟ್ ಇದೆ ಮುಂಬೈಲಿ. ಅದರ ನಂತರ ನಮ್ಮ ಊರಿಗೆ ನಾವು ಹೋಗ್ತಾ ಇದ್ದೀವಿ. ಮುಂಬೈ ಲೋಕಲ್ ಟ್ರೈನಿಂದ ನಾವು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಠಾಣಾ ಇಂದ ದಾದರ್ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿ. ನಮ್ಮ ಜೊತೆಗೆ ಮಲಪ್ರಭಾ ನಾರಾಯಣಕರ್ ಇದ್ದಾಳೆ. ಮಲಪ್ರಭಾ ನದಿಯಲ್ಲಿದೆ. ಇದೇ ತರ ನಮ್ಮ ಮನೆಯಲ್ಲಿ ಮಲಪ್ರಭಾ ಹೀಗೆ ಇದ್ದಾಳೆ. ಮಲಪ್ರಭಾ ನಾರಾಯಣ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಟೂರ್ ಬಗ್ಗೆ ಹೇಳಿ? ನನ್ಗೆ ಚಲೋ ಅನ್ನಿಸ್ತೈತಿ. ನನ್ನ ಪಾಪು ಐತಿ. ನನ್ನ ಪಾಪುಗೆ ಹಾಲು ಕುಡಿಸ್ತೇನೆ ನೋಡ್ರಿ. ಹಾಲು ಕುಡಿಯೋದು ನನ್ನ ಪಾಪು ಎದ್ದ ಎಲ್ಲಾರ್ದು ಫೋಟೋ ತೆಗಿತೈತ್ರಿ. ಇಂಥ ಪಾಪು ಐತ್ರಿ ನನ್ನ ಹುಟ್ಟೈತ್ರಿ. ಇದು ಮೊಮ್ಮಗ. ಇಂಥ ಮೊಮ್ಮಗ ನನ್ಗೆ ಹುಟ್ಟಿದ್ದ ನಾ ಪುಣ್ಯ ಮಾಡ್ಬಿಡ್ಬೇಕ್ರಿ. ಇಂಥ ಮೊಮ್ಮಗ ಹುಟ್ಟಬೇಕಾದ್ರೆ ನಾ ಪುಣ್ಯ ಮಾಡಿ ಬಂದೇನೆ. ನಾ ಎಲ್ಲಾರ್ಕಿಂತ ಶ್ರೇಷ್ಠ ನನ್ನ ಮೊಮ್ಮಗ ದರ್ಶನ್ ನಾರಾಯಣಕರ್. ದರ್ಶನ್ ಶ್ರೀನಿವಾಸ್ ನಾರಾಯಣಕರ್. ಮನ್ಕಿಲ್ಲ ಢೋರ್ ಗಂದಿ. गजानन गणपति गजानन आओ मेरे आंगन बिराजो अपने आसन। है गणपति गजानन है गणपति गजानन आओ मेरे आंगन बिराजो अपने आसन। ಗಣಪತಿ ಬಪ್ಪ ಮೋರ್ಯ. ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಮುಂಬೈಲಿ ಸಿದ್ಧಿವಿನಾಯಕ್ ಫೇಮಸ್ ಟೆಂಪಲ್ ಇದು. ಸಿದ್ಧಿವಿನಾಯಕಿಗೆ ಬಂದಿದ್ದೀವಿ ಎಲ್ಲರೂ ಕುಟುಂಬ ಸೇರಿ. ಎಲ್ಲರೂ ಇವಾಗ ದರ್ಶನ ಆಯಿತು ನಮ್ಮದು. ಇವಾಗ ಸಿದ್ಧಿವಿನಾಯಕ್ ಹೊರಗಡೆ ನಾವೆಲ್ಲರೂ ಇಲ್ಲಿ ಸ್ವಲ್ಪ ಶಾಪಿಂಗ್ ಅಂದರೆ ಸಿದ್ಧಿವಿನಾಯಕ್ ಯಾವ್ಯಾವ ಟೆಂಪಲಿಗೆ ಏನೇನು ಮನೆಯಲ್ಲಿ ಏನೇನು ಅವಶ್ಯಕತೆ ಇದೆಯಲ್ಲ ಆ ಥರ ಸಾಮಾನು ಇಲ್ಲಿ ಸಿಗುತ್ತೆ. ಗುಡಿಗೆ ಇರ್ಬೋದು. गजानन है गणपति गजानन ऐगिरि नंदिनि नंदित मेधिनि विश्व विनोदिनि नंदनुते गिरिवर विंध्य शिरोधिनि वासिनि विष्णु विलासिनि जिष्णुनुते भगवति हेशिति कंठ कुटुंबिनि भूरि कुटुंबिनि भूरि कृते जय जय हे महिषासुरमर्दिनि रम्यकपर्दिनि ಗೈಸ್ ನೋಡ್ತಾ ಇರ್ಬೋದು, ನಾ ಇವಾಗ ಗೇಟ್ ಆಫ್ ಇಂಡಿಯಾಗೆ ಬಂದಿದ್ದೀನಿ. ಇದು ಕಾಣಿಸ್ತಾ ಇದೆಯಲ್ಲ ಹಿಂದ್ಗಡೆ, ಇದು ತಾಜ್ ಹೋಟೆಲ್. ಇದು 5 ಸ್ಟಾರ್ ಹೋಟೆಲ್ ಗೇಟ್ ಆಫ್ ಇಂಡಿಯಾ.
ಜಯ ಮಾತಾದಿ, ವೆಲ್ಕಮ್ ಟು ಮಹಾಲಕ್ಷ್ಮಿ. ಇವಾಗ ನಾವು ಮಹಾಲಕ್ಷ್ಮಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ತುಂಬ ಇವತ್ತು ಶುಕ್ರವಾರ ಇದೆಯಲ್ಲ, ಅದಕ್ಕೆ ಕಾರಣಕ್ಕಾಗಿ ತುಂಬ ರಶ್ ಇದೆ. ಇವಾಗ ನಾವು ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಹಾಲಕ್ಷ್ಮಿಗೆ. सारा ही परिवार माँ मन से रहा पुकार माँ, अब करके उपकार माँ मेरे घर आओ लक्ष्मी माँ। सुख का उजाला करने को, ये अंधियारा हरने को, खुशी से आंगन भरने को मेरे घर आओ लक्ष्मी माँ। बड़ी हो तुम दयावान माँ, महिमा तेरी महान माँ, करने मेरा कल्याण माँ मेरे घर आओ लक्ष्मी माँ। फूलों से घर सजा लिया, चंदन से महका लिया, तेरा ध्यान लगा लिया मेरे घर आओ लक्ष्मी माँ। ನಾವು ಇವಾಗ ಅಂಬಾನಿ ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು, ಚಾ ಕುಡ್ಲಿಕ್ಕೆ ಅಂಬಾನಿ ಮನೆಗೆ ಹೋಗ್ತಾ ಇದ್ದೀವಿ. ಫ್ರಂಟ್ ಕಾಣಿಸ್ತಿದೆಯಲ್ಲ, ಇದು ಅಂಬಾನಿ ಅನಂತ್ ಅಂಬಾನಿ ಮನೆಗೆ ಇವಾಗ ಎಕ್ಸಾಕ್ಟ್ ಮುಂದಿರೋದು. ಇವಾಗ ನಾನು ಎಲ್ಲಿ ಬಂದಿದ್ದೇನೆ ಅಂದರೆ ನೋಡ್ಬೋದು, ಅಂದರೆ ಇದು ಅನಂತ್ ಅಂಬಾನಿ ಮನೆ ಇದೆ. ಎಕ್ಸಾಕ್ಟ್ ಅವ್ರ ಗೇಟ್ ಮುಂದೆ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಅವ್ರ ಮನೆ ಫಂಕ್ಷನ್ ಎಲ್ಲ ಮದುವೆ ಎಲ್ಲ ಆಗಿದೆ. ಇದೇ ರೋಡ್ ಇದು, ಸರೌಂಡಿಂಗ್ ಇಲ್ಲೇ ಮದುವೆ ಫಂಕ್ಷನ್ ಎಲ್ಲ ಆಗಿದೆ ಅನಂತ್ ಅಂಬಾನಿದು. ಎಕ್ಸಾಕ್ಟ್ ಗೇಟ್ ಇದು. ಈ ಸರೌಂಡಿಂಗ್ ಸರೌಂಡಿಂಗ್ ಟೋಟಲಿ ಅವರ ಗಾಡಿದು, ಡಿಫೆಂಡರ್ ಗಾಡಿ, ರೇಂಜ್ ರೋವರ್ ಗಾಡಿ ಎಲ್ಲ ಸೆಕ್ಯೂರಿಟಿ ಇಲ್ಲಿ ನೋಡ್ಬೋದು. चाहे तू बनाता है भर दो झोली मेरी या मोहम्मद, लौट कर मैं न जाऊंगा खाली। भर दो झोली मेरी या मोहम्मद। ಇವಾಗ ನಾನು ಬಂದಿದ್ದು ಹಜಲಿ ದರ್ಗಾ. ಹಜಲಿ ದರ್ಗಾ ಹೋಗ್ಬೇಕಂದ್ರೆ ಇದು ಒಂಥರ ಫುಲ್ ಬೀಚ್ ಇರುತ್ತೆ. ಇದು ಸಮುದ್ರದ ಈ ಥರ ಹಳೆಯವು ಎಲ್ಲ ಬರ್ತಾ ಇರುತ್ತೆ. ಇದು ಸೀನ್ರಿ ನೋಡ್ಬೇಕಂದ್ರೆ ಭಾಳ ಮಸ್ತ್ ಇರುತ್ತೆ. ನೋಡ್ಬೋದು ಯಾವ ಥರ ಸೀನ್ರಿ ಇದೆ. भर दो झोली मेरी या मोहम्मद, लौट कर मैं न जाऊंगा खाली। भर दो झोली मेरी या मोहम्मद, लौट कर मैं न जाऊंगा खाली। बंद दीदों में भर डाले आंसू, सिल दिए मैंने दर्दों को दिल में। बंद दीदों में भर डाले आंसू, सिल दिए मैंने दर्दों को दिल में। जब तलक तू बना देना बिगड़ी। दर्द तेरे न जाए सवाली। भर दो झोली मेरी या मोहम्मद, लौट कर मैं न जाऊंगा खाली। खाली झोली आका जी, भर दो झोली हम सब की। भर दो झोली नबी जी, भर दो झोली। ಇವಾಗ ಜಸ್ಟ್ ನಾವು ಹಜಲಿ ದರ್ಗಾ ಒಳಗಡೆ ಹೋಗಿದ್ದೀವಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಮತ್ತೆ ಹೊರಗಡೆ. ನೋಡ್ತಾ ಇರ್ಬೋದು ಯಾವ ಥರ ಕ್ಲೈಮೇಟ್ ಇದೆ ಇದು. मेरी सरकारे मदीना, लौट कर मैं न जाऊंगा खाली।
ಸಂವಿಧಾನಕ್ಕೆ ನೀನೆ ಶಿಲ್ಪಿಯೂ ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ಜೈ ಭೀಮ್. ಇವಾಗ ನೋಡ್ತಾ ಇರ್ಬೋದು ನಾನು ಎಲ್ಲಿದ್ದೇನೆ ಇವಾಗ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆ ಹತ್ರ ನಾನು ಇವಾಗ ಬಂದಿದ್ದೇನೆ. ಇದು ಅವರು ಮನೆ, ಹಳೆಯ ಮನೆ, ಎಲ್ಲಿ ಇರ್ತಾ ಇದ್ರು ಅವರು ವಾಸಿಸ್ತಿದ್ರು, ಅವ್ರ ಮನೆಗೆ ಬಂದಿದ್ರು. ಇವಾಗ ಅವರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಲ್ಲೇ ಇರ್ತಾ ಇದ್ದಾರೆ. ಇದೇ ಮನೆ ಮೇನ್ ರೋಡಲ್ಲಿ ಇದೆ. ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, महानायक नीनू भीमरा. नमस्कार, देख सकते हैं हम लोग सुबह 9 बजे हमारे अंकल मिल गए थे. सब लोग हम मुंबई दर्शन कराए, फुल फ्रेंडली कराए, फैमिली जैसा इन्वॉल्व होके मुंबई में. 9 o'clock को हम लोग सब मम्मा देवी और गेट ऑफ इंडिया, मरीन ड्राइव और हाजी अली, महालक्ष्मी और फैशन स्ट्रीट और लोकल मार्केटिंग, किधर भी गड़बड़ नहीं किए. फुल फैमिली जैसा चाय पिलाए, जूस वगैरह, किधर भी आराम. हमारा गाड़ी बोल के ऐसा घुमाया अंकल, फुल फ्रेंडली थे. आपको कैसा लगा अंकल हमारे साथ? आपको वेरी गुड. हाँ गुड. अभी नेक्स्ट बार अगले बार आएंगे तो आपकी गाड़ी में आएंगे. हाँ हाँ, कोई भी आना चाहते तो अंकल की गाड़ी में आ जाओ. नंबर मैं डालूंगा नीचे, अंकल का नंबर, कॉन्टैक्ट करो. मुंबई घूमने का रहे तो फुल फ्रेंडली घुमा देंगे, फैमिली मेम्बर जैसा. जय हिंद, जय महाराष्ट्र. रे तू और जो गर्विदा है उसको टाले तू. तेरी झलक शर्फी श्रीवल्ली नैना मदक बर्फी, तेरी झलक शर्फी श्रीवल्ली बातें करे दो हल्फी. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ದರ್ಶನ್ ಮಾತಾಡೋದು. ಕೊನೆಗೂ ನಾವು ನಮ್ಮ ಊರಿಗೆ ನಾವು ಇವಾಗ ತಲುಪ್ತಾ ಇದ್ದೀವಿ. ಕೊನೆ 20 ನಿಮಿಷದಲ್ಲಿ ನಮ್ಮ ಊರಿಗೆ, ನಮ್ಮ ಧಾರವಾಡಿಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಕುಟುಂಬ ಸೇರಿ ಎಲ್ಲರೂ ಹೋಗಿದ್ದೀವಿ. ಇವಾಗ ಮತ್ತೆ ನಾವು ನಮ್ಮ ಮನೆಗೆ ಪುನಃ ನಾವು ಹೋಗ್ತಾ ಇದ್ದೀವಿ. ಅವ್ರವ್ರ ಅಭಿಪ್ರಾಯ ನಾನು ಇವಾಗ ಕೇಳ್ತಾ ಇದ್ದೇನೆ. ಹೇಗೆ ಅನಿಸ್ತಾ ಇದೆ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಕೂಡಿ ಹೇಗೆ ಅನಿಸ್ತಾ ಇದೆ ಅಂತ ತಮ್ಮ ಅಭಿಪ್ರಾಯ ಇವಾಗ ನಾನು मलप्रभा नारायणकर ನಮ್ಮ ಅಜ್ಜಿಗೆ ಕೇಳ್ತಾ ಇದ್ದೇನೆ. ಅವ್ರ ಅಭಿಪ್ರಾಯ ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕಂತ ಹೇಳಿ. गेलेलं गावाला गेले, जाऊन आलो, सर्व तीर्थयात्रा करून आलो. ते कसं करून आलो कसं समजलंच नाही. लवकरच संपलं, पुन्हा अजून हाय काय की म्हणून असं वाटलं आम्हाला. गेल्यासारखं वाटलंच नाही. लई सर्व छान झालं, चांगलं झालं. असंच आम्हाला टूरला जायला देवाने शक्ती देऊन दे, आम्हाला आशीर्वाद देऊन दे. पुन्हा आम्हाला देवाने आशीर्वाद शक्ती दिला तर पुन्हा आम्ही देवाचं दर्शन घ्यायला येऊ. ಹತ್ರ ಇವ್ರು ಫಸ್ಟ್ ಟೈಮ್ ನಮ್ಮ ಜೊತೆಗೆ ಟೂರಿಗೆ ಬಂದಿದ್ದಾರೆ. ಇವ್ರಿಗೂ ಅಭಿಪ್ರಾಯ ಅವ್ರು ಹಂಚ್ಕೊಳ್ತಾ ಇದ್ದಾರೆ ನಮ್ಮ ಜೊತೆಗೆ. ನೋಡ್ರಿ, ಕಾಶಿ ಹೋಗಿದ್ದೇವ್ರಿ, ಕಾಶಿ ವಾರಣಾಸಿ ಹೋಗಿದ್ದೇವ್ರಿ, ಬನಾರಸ್ ಹೋಗಿದ್ದೇವ್ರಿ. ಚಲೋ ನಮ್ಮ ದರ್ಶನ್ ನಾರಾಯಣ್ಕರ್ ಚಲೋ ನಮಗೆ ಹೊಂದ್ಕೊಂಡು ಹುಡುಗರು ಒಂದು 7-8 ಹುಡುಗರು ನಮಗೆಲ್ಲ ಚಲೋ ನೋಡಿ ಚಲೋ ನಮ್ಗೆ ಹೆಲ್ಪ್ ಮಾಡಿದ್ರು. ಎಲ್ಲ ಕರ್ಕೊಂಡು ಹೋಗಿ ಟೈಮ್ ಟು ಟೈಮ್ ನಾಷ್ಟ, ಟೈಮ್ ಟು ಟೈಮ್ ಚಾ, ಟೈಮ್ ಊಟಕ್ಕೆ, ಆಮೇಲೆ ಲಾಜ್ ಎಲ್ಲರೂ ನಮಗೆಲ್ಲ ಹೆಲ್ಪ್ ಮಾಡಿ ನಮ್ಗೆ ಚಲೋ ಕರ್ಕೊಂಡು ಬಂದು ಆರಾಮ 20 ನಿಮಿಷಿಗೆ ನಮ್ಮ ಧಾರವಾಡ ನಮ್ಮ ಪರಿವಾರ ಹೋಗಾಕತ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇವಾಗ ನಾನು ಮುಂದಿನ ಅಭಿಪ್ರಾಯ ಕೇಳ್ತಾ ಇದ್ದೇನೆ. ಶಾರದಾ ನಾರಾಯಣ್ಕರ್ ನಮ್ಮ ಅಜ್ಜಿಗೆ ಕೇಳ್ತಾ ಅವ್ರ ಅಭಿಪ್ರಾಯ ಏನಂತ ಹೇಳ್ಬಹುದು ಅವರು. ನಾವು ಎಲ್ಲರಿಗೂ ಆಶೀರ್ವಾದ, ನಮಸ್ಕಾರ. ಸಣ್ಣವ್ರಿಗೆ ಆಶೀರ್ವಾದ, ದೊಡ್ಡವ್ರಿಗೆ ನಮಸ್ಕಾರ. ನಾವೆಲ್ಲ ಟೂರು ಚೆನ್ನಾಗಿ ಮಾಡಿದೇವಿ. ಮತ್ತು ನಮ್ಮ ದಾಜಿಬಾವರು ಎಲ್ಲ ಮೇಂಟೆನೆನ್ಸ್ ಮಾಡಿ ಎಲ್ಲರಿಗೂ ಒಳ್ಳೆಯ ಥರದಲ್ಲೇ ಚೆಂದಾಗಿ ನೋಡಿಕೊಂಡು ಎಲ್ಲ ಕೂಡಾಗಿ ಒಂದೇ ಮನೆಯವರಾಗಿ ಹೋಗ್ತೇವೆ, ಒಂದೇ ಮನೆಯವರಾಗಿ ಬಂದೇವಿ. ಎಲ್ಲ ಇಷ್ಟೇ ನನ್ನ ಮಾತು. ಈಗ ನಾವು ಮುಂದಿನ ಮಾತು ಕೇಳ್ತಾ ಇದ್ವಿ ಚಂದ್ರಶೇಖರ್ ಪೋಳ್ ಅವರಿಗೂ, ಅವ್ರು ನಮ್ಮ ಮಾಮ, ಅವ್ರಿಗೂ ಅಭಿಪ್ರಾಯ ಯಾವ ತರ ನಾವು ಟೂರ್ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದೀವಿ. ಹೇಗೆ ಅನಿಸ್ತಾ ಇದೆ ನಮ್ಮ ಟೂರ್ ಬಗ್ಗೆ? ನೀವು 2 ಮಾತನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು. ಅನ್ನೋದು ತುಂಬಾ ಫಲಪ್ರದಾಯಕ ಆಗಿದೆ. ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಿಂದ ವರ್ತನೆ ಮಾಡಿದ್ದಾರೆ. ಹಾಗೂ ಎಲ್ಲರೂ ಕೂಡ ಪ್ರವಾಸಕ್ಕೆ ತುಂಬ ಒತ್ತನ್ನು ಕೊಟ್ಟು ತುಂಬ ಶಿಸ್ತುಬದ್ಧವಾಗಿ, ತುಂಬ ಲಯಬದ್ಧವಾಗಿ, ಪ್ರಾಮಾಣಿಕತೆಯಿಂದ ಈ ಒಂದು ಪ್ರವಾಸವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಈ ಒಂದು ಪ್ರವಾಸವನ್ನು ಯಶಸ್ವಿಗೊಳಿಸಲು ಕಾರಣಕರ್ತರಾದ ಹಾಗೂ ಮುಖ್ಯಸ್ಥರಾದ ಸುನಿಲ್ ನಾರಾಯಣ್ಕರ್ ಸರ್ ಅವರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ನನ್ನ
ವೈಯಕ್ತಿಕ ಹಾಗೂ ನನ್ನ ಫ್ಯಾಮಿಲಿ ವತಿಯಿಂದ ಅವ್ರಿಗೆ ಧन्यवाद ತಿಳಿಸುತ್ತೇನೆ. त्यांच्याबरोबर या लागून प्रवासात 2 प्रवास आले आतापर्यंत. दोन्ही प्रवासात मी छान की सगळं प्रवास बघून मी जाते. मला लई खुशी वाटायला लागली. सगळेजण लई प्रेमानं छान मला हे केलं तर नाश्ता जेवण सगळं शिकवलं लई सहकार करायचं. लई मला लई खुशी वाटायला लागली. सगळेजण पोरं बाळं पण लई हसा मस्करीनं लई एन्जॉय केले. सगळ्यांना ते हेल्प केले. असं सगळं ह्यांच्या परिवाराला सगळ्या रीतीने सुद्धा शांतीला जीवन सगळं घेऊन जेवण मी हारसते. ಇವಾಗ ನೋಡ್ತಾ ಇರ್ಬೋದು, ನಾನು ಮುಂದಿನ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಚಂದ್ರಶೇಖರ್ ನಾರಾಯಣ್ಕರ್ ನಮ್ಮ ಅಜ್ಜಾಗ ಅವ್ರ ಅಭಿಪ್ರಾಯ ಹೇಗೆ ಅನಿಸ್ತಾ ಇದೆ ಅಂತ ಅವ್ರಿಗೂ ಕೇಳ್ತಾ ಇದ್ದೀನಿ ನಾನು. ಇದು 9 ದಿನ ಟೂರ್ ಆಗಿರ್ತದೆ. ಒಳ್ಳೆಯ ಒಂದು ಐತಿಹಾಸಿಕ ಸ್ಥಳಗಳಿಗೆ ನಾವು ಪ್ರವಾಸಕ್ಕೆ ಕಂಡು ಯಶಸ್ವಿಯಾಗಿ ಮಳೆ ಬಂದಿದ್ದೀವಿ. ಈ 8 ದಿನ ನಾವು ಮನೆ ಚಿಂತೆ ಬಿಟ್ಟು ಆರಾಮ್ ನೆಮ್ಮದಿದ್ದೀವಿ. ಒಳ್ಳೆ ಟೂರ್ ಆಯಿತು. ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿವಿ. ನಮಗೀಗ ಮನೆಗೆ ಹೋದ ಕೂಡಲೇ ಈಗ ಮತ್ತೆ ಸಂಸಾರ ತಾಪತ್ರಯ, ಮನೆಗೆ ತರಕಾರಿ ಇಲ್ಲ, ಈದಿಲ್ಲ, ಎಣ್ಣೆ ಇಲ್ಲ, ಈದಿಲ್ಲ ಅಂಥೇಳಿ ಮತ್ತೆ ಶುರು ಆಗ್ತದೆ. 9 ದಿನ ನಮಗೆಲ್ಲ ಬಂದಲ್ಲೇ ನಾವೆಲ್ಲಿ ಕೂಟೇವೋ ಅಲ್ಲೇ ಊಟ ತಿಂಡಿ ಬಂತು. ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲ ನಮ್ಗೆ ನೋಡಿಕೊಂಡಿದ್ದೀರಿ ಟೀಮ್ ಲೀಡರ್ಸು. ನಿಮಗೆ ತುಂಬ ಧನ್ಯವಾದಗಳು. ಈ ಟ್ರಿಪ್ಪಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೊಂದಿಕೊಂಡು ಎಲ್ಲರೂ ಗೊತ್ತಿಲ್ಲದೆ ಇರೋರೆಲ್ಲ ನಾವು ತುಂಬ ಕ್ಲೋಸ್ ಆದ್ವಿ. ಮತ್ತು ಎಲ್ಲೆಲ್ಲಿ ಪ್ಲೇಸಸ್ ಪ್ಲ್ಯಾನ್ ಮಾಡಿದ್ರು ಎಲ್ಲ ಪ್ಲೇಸಸ್ಸು ತುಂಬ ಚೆನ್ನಾಗಿ ಕರೆಕ್ಟ್ ಟೈಮ್ಗೆ ಏನೇನು ಬೇಕೋ ಆ ಟೈಮ್ಗೆ ಎಲ್ಲ ಲೈಕ್ ಥಿಂಗ್ಸ್ ಆಗಿರ್ಬೋದು, ಇಲ್ಲಾಂದರೆ ಟೈಮ್ ಸರಿಯಾಗಿ ಎಲ್ಲಿ ಯಾರ್ಯಾರು ಮೀಟ್ ಮಾಡಬೇಕು, ಎಲ್ಲೆಲ್ಲಿ ಹೇಗೆ ಕೋರ್ಡಿನೇಷನ್ ಮಾಡಬೇಕು, ಅದೆಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು. ಎಲ್ಲದರಲ್ಲೂ ಅನುಕೂಲವಾಗಿತ್ತು ನಮಗೆ. ಸೂಪರ್ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಲ್ಟಿಮೇಟ್ ಆಲ್ ಟೀಮ್ ವರ್ಕ್ಸ್. ಥ್ಯಾಂಕ್ ಯು ಸೋ ಮಚ್. ಈಗ ಮುಂದಿನ ಅಭಿಪ್ರಾಯ ನಾನು ಕೇಳ್ತಾ ಇದ್ದೇನೆ ಅಶೋಕ್ ಸೌನೂರಿಗೆ, ನಮ್ಮ ಅಮ್ಮ ಅವ್ರಿಗೆ ಕೇಳ್ತಾ ಇದ್ದೇನೆ. ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಟೂರ್ ಬಗ್ಗೆ? ನಮಸ್ಕಾರ. ಪರಿವಾರದ ಸದಸ್ಯರ ಎಲ್ಲರೂ ಸೇರಿ ಪ್ರವಾಸ ಕೈಗೊಂಡಿದ್ದೇವೆ. ಹುಬ್ಬಳ್ಳಿಯಿಂದ ವಾರಣಾಸಿಯಿಂದ ಪ್ರಯಾಗ್ರಾಜ್, ಅಯೋಧ್ಯ, ರಾಮ ಮಂದಿರ ಇದ್ದರೆ ಎಲ್ಲ ಈಗ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ಬಂದೆವು. ಆದರೆ ಎಲ್ಲ ಒಳ್ಳೆಯ ರೀತಿಯಿಂದ ಆಯಿತು. ಎಲ್ಲರೂ ಸಹಾನುಭೂತಿಯಿಂದ ವರ್ತಿಸಿದರು. ಎಸ್ಪೆಷಲಿ ಈ ಟೀಮ್ ಲೀಡರ್ಸ್ ಅದರಲ್ಲ ಭಾಳ ಶ್ರಮ ಪಟ್ಟರು. ಹುಡುಗರಿನದರಲ್ಲ ಹೆಂಗಂಡೆಲ್ಲ ಜೊತೆಗೆ ಕೋಆಪ್ರೇಟ್ ಮಾಡಿದರು, ಎಲ್ಲರಿಗೆ ಸರ್ವಿಸ್ ಕೊಟ್ಟರು. ಅದ್ರ ಬಗ್ಗೆ ಧನ್ಯವಾದಗಳು. ಇಷ್ಟೇ ನನ್ನ ಮಾತು. ಇವಾಗ ನೋಡ್ತಾ ಇರ್ಬೋದು, ಇವಾಗ ಮುಂದಿನ ಅಭಿಪ್ರಾಯ ಜ್ಯೋತಿ ಗೊಡ್ಗೆ ಕೇಳ್ತಾ ನಮ್ಮ ಅತ್ತೆ ಅವ್ರಿಗೂ ಅವರ ಅಭಿಪ್ರಾಯ ಹಂಚ್ಕೊಳ್ಬೇಕು ನಮ್ಮ ಜೊತೆಗೆ. हे काशी टूर लई चांगलं झालं, लई मस्त झालं. आम्ही कसं आमच्या काकावरती सुनील काका त्यांच्यावरला लई आभार मानतो. त्यांच्यामुळे आम्ही हे काशी टूर बघितलं. काशी, अयोध्या, प्रयागराज, मुंबई. एकदा आमचं फॅमिली एवढं चांगलं आहे की आमचं फॅमिली एवढं चांगलं आहे की सगळे लोक आता माझ्या फ्रेंड्स होती तर काय तुमचं फॅमिली एवढं बघता एवढं चांगलं. 5,000 मध्ये तुम्ही काशी टूर बघायला म्हणलं तुमचं फॅमिली असं कुणाला मी मिळत ते मिळेल चान्स म्हणू नका. पहिला हे टूरला जाऊया असं म्हणून मला सगळेजण लईजण बोलले आणि त्यांच्या फॅमिलीबद्दल ते बोलले. खरं आमचं फॅमिली सगळ्यात चांगलं फॅमिली आहे. आमच्या सगळ्या टीम लिडरांना धन्यवाद. त्यांनी आम्हाला लई काळजी घेतली, लई हे करले. स्पेशली दर्शनला, अन्नूला आणि विशालला, अंकिताला, अक्षराला, सूरजला, विनयला सगळ्यांना स्पेशली धन्यवाद. अंकिताचं तर स्पेशली धन्यवाद. लई काळजी घेतली आहे तिला. आमच्यासाठी नाकावरती चष्मा वरे करत लई काळजी घेतली आहे. तिला लई स्पेशली धन्यवाद. ಇವಾಗ ಮುಂದಿನ ಮಾತು ಕೇಳ್ತಾ ಇದ್ದೇನೆ ಸರೋಜಾ ಯಜಾಕೋಶ್ ನಮ್ಮ ಅಜ್ಜಿಗೆ ಕೇಳ್ತಾ ಇದ್ದೇನೆ. ಇವಾಗ ಅವ್ರ ಅನಿಸಿಕೆ ಹೇಗೆ ಅನಿಸ್ತಾ ಇದೆ? ನಮ್ಮ ಅನಿಸಿಕೆ ಅಂದರೆ ನಾವು ಈ ಟೂರ್ ಮಾಡಲಿಕ್ಕೆ ಸಾಧ್ಯನೇ ಆಗ್ತಿದ್ದಿಲ್ಲ. ನಮ್ಮ ಅಣ್ಣನವರಾದ ಸುನೀಲ್ ನಾರಾಯಣ್ಕರ್ ಇವರು ನಮ್ಮನ್ನು ಎಲ್ಲರನ್ನು ಜೊತೆಗೂಡಿಸಿ ಕರೆದುಕೊಂಡು ಹೋಗಿ ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್, ಬಾಂಬೆ ಎಲ್ಲವನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಜೊತೆಯಲ್ಲೇ ಎಲ್ಲ ತೋರಿಸಿಕೊಂಡು ನಮಗೆ ಆರೋಗ್ಯ ಹಾಗೂ ಚೆನ್ನಾಗಿ ಊಟ ತಿಂಡಿ ಎಲ್ಲ ಕೊಟ್ಟು ನಮಗೆ ಮನೆ ಮಠ ಬರೋ ಮಠನೂ ನಾವು ಜೊತೆಯಲ್ಲೇ ಇದ್ದರೆ ಭಾಳ ಚೆನ್ನಾಗಿ ಮಾಡಿದರೆ ಅವ್ರಿಗೆ ನಮ್ಗೆ ಧನ್ಯವಾದ. ಇವಾಗ ಮುಂದಿನ ಕೇಳ್ತಾನೆ ಗಿರಿಜಾ ನಾರಾಯಣ್ಕರ್ ನಮ್ಮ ಅಜ್ಜಿಗೆ ಅವರ ಅನಿಸಿಕೆಯನ್ನು ಹಂಚಿಕೊಳ್ಬೇಕು ನಮ್ಮ ಜೊತೆಗೆ. ಸಹಕಾರ ಮಾಡಿದರು. ಎಲ್ಲ ಮೊಮ್ಮಕ್ಕಳು, ಮೈದುನರು ಎಲ್ಲರೂ ನನಗೆ ಸಹಕಾರ ಮಾಡಿದರು. ಒಳ್ಳೆಯ ಟೂರ್ ಎಲ್ಲನೂ ತೋರಿಸಿದರು. ಎಲ್ಲೆಲ್ಲಿ ಇದ್ದರೂ
ಎಲ್ಲಿದ್ದೀರಿ ಬನ್ನಿ ಅಂತ ಕರೆದು ಎಲ್ಲೆಲ್ಲಿ ಇದು ಮಾಡಿದರು. ಟ್ರೈನಲ್ಲಿ ಎಲ್ಲ ಸಹಕಾರ ಮಾಡಿದರು. ಇದೆಲ್ಲ ಟೂರ್ ಒಳ್ಳೆಯದಾಯಿತು. ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದರು. ನಾವು ಕುಂತಲ್ಲಿಯೇ ಎಲ್ಲ ತಂದು ನಮಗೆ ಇದು ಮಾಡಿದರು. ಒಳ್ಳೆಯ ಟೂರ್ ಅದು. ಎಲ್ಲ ಸುನಿಲ್ ಬಾಬು ಸಾಬ್ ಎಲ್ಲರಿಗೆ ನನ್ನ ಧನ್ಯವಾದಗಳು. ಇವಾಗ ನೋಡ್ತಾ ಇರ್ಬೋದು ನೀವು, ಇವಾಗ ಟೀಮ್ ಲೀಡರ್ ಅಂತಾರಲ್ಲ, ನಮ್ಮ ಟೂರಿನ ಹೆಡ್ ಮುಖ್ಯ ಅತಿಥಿ ಅವ್ರಿಗೂ ಅವ್ರ ಅನಿಸಿಕೆ ಹೇಳಬೇಕು. ಯಾವ ಥರ ಅವರು ಪ್ಲ್ಯಾನಿಂಗ್ ಮಾಡಿದ್ರೆ, ಏನೇನು ಮಾಡಿದ್ರೆ ಟೂರಲ್ಲಿ ಹೋಗ್ಬೇಕು. ಅವರೇ ಮುಖ್ಯ ಕಾರಣ. ನಾವೆಲ್ಲವೂ ಹೋಗ್ಬೇಕಾದ್ರೆ ಅವರೇ ನಮಗೆ ಟೂರಿನ ದೇವರು ಅಂತಾರಲ್ಲ, ಅವ್ರಿಗೂ ನಮ್ಮ ಅನಿಸಿಕೆ ಹಚ್ಕೊಳ್ಬೇಕು. ಇವಾಗ ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ ನಂದು ಏನಿಲ್ಲ, ಎಲ್ಲರದು ಸಪೋರ್ಟ್ ಮುಖ್ಯ. 92 ಜನ ಕರ್ಕೊಂಡು ಹೋಗೋದು ಅಷ್ಟು ಒಬ್ಬನಿಗೆ ಸಾಧ್ಯ ಇಲ್ಲದ ಮಾತ. ಈ ನಮ್ಮ ಹುಡುಗರು ಅದಾರ ಅಂತೇಳಿ ನಾ ಎಲ್ಲ ಇದು ಜವಾಬ್ದಾರಿ ತಗೊಂಡು, ನಾನು ಜವಾಬ್ದಾರಿ ಅವ್ರಿಗೆ ಕೊಟ್ಟು, ಅವ್ರು ನಾ 1% ಕೆಲಸ ಮಾಡಿದ್ರೆ ಅವರು 100% ಕೆಲಸ ಮಾಡಿ ಈ ಟೂರ್ ಒಂದು ಸಕ್ಸಸ್ ಮಾಡಿದ್ದಾರೆ. ಮೊದಲೇದಿಂದ ಟ್ರೈನ್ ಟಿಕೆಟ್ ತಗೊಳ್ಳೋದ್ರಿಂದ ಈಗಿನವರೆಗೆ ಲಾಸ್ಟ್ ಲೋಂಡಾ ಸ್ಟೇಷನ್ ಟಿಫಿನ್ ಹಂಚುವರೆಗೆ ಎಲ್ಲ ನಮ್ಮ ಗ್ರೂಪ್ ಲೀಡರ್ಸ್ ಕೆಲಸನ ಹೆಚ್ಚಿಗೆ ಇದೆ. ಮತ್ತು ನೀವು ಈ 92 ಜನ ಏನಿದ್ರಿ, ನೀವು ನನ್ಗೆ ಯಾವುದೇ ಅನಾನುಕೂಲತೆ ಆದರೂ ಸದಾ ಎಲ್ಲರೂ ಹೊಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಒಂದು ಸುಗಮ ರೀತಿಯಿಂದ ನಡಲಿಕ್ಕೆ ಎಲ್ಲ ನನಗೂ ಅನುಕೂಲ ಮಾಡಿಕೊಟ್ರಿ. ನಿಮಗೂ ಧನ್ಯವಾದ. ನಮ್ಮ ಗ್ರೂಪ್ ಲೀಡರ್ಸ್ಗೂ ಧನ್ಯವಾದಗಳು. ಇವಾಗ ಎಲ್ಲರಿಗೂ ನಮಸ್ಕಾರ. ಎಲ್ಲ ಚಲೋ ಆತ್ರಿ. ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಮುಂದಿನ ಮಾತು ಕೇಳಿದರೆ ಅಜಯ್ ನಾರಾಯಣ್ಕರ್, ನಮ್ಮ ಅಜ್ಜ, ಅವ್ರ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು. ಟೂರಿನ ಹೇಗಾಗಿದೆ ಅಂತ. ನಮಸ್ಕಾರ, ನಾನು ಅಜಯ್ ನಾರಾಯಣ್ಕರ್ ಮಾತಾಡೋದು. ಟೂರು ಭಾಳ ಒಳ್ಳೆಯದಾಯಿತು, ಸಕ್ಸಸ್ಫುಲ್ ಆಯಿತು. ಎಲ್ಲ ಮಕ್ಕಳು ತಗೊಂಡು ಹೋಗಿದ್ದು, ಎಲ್ಲರೂ ಆರೋಗ್ಯದಿಂದ ಬಂದರು. ಸ್ವಲ್ಪ ಅಸ್ತವ್ಯಸ್ತಗಳನ್ನು ಆಗ್ತಾವೆ ಮಕ್ಕಳಿಂದ, ಏನೂ ಪ್ರಾಬ್ಲಮ್ ಇಲ್ಲ. ಆದರೂ ಎಲ್ಲ ಸುನೀಲ್ ನಾರಾಯಣ್ಕರ್ ಅವರು ಮುಂದಾಳತ್ವದಲ್ಲಿ ಭಾಳ ಚೆನ್ನಾಗಿ ಏನಾಳತ್ವದಲ್ಲಿ ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಆದವು. ಅವರು ಮತ್ತು ಎಲ್ಲ ನಮ್ಮ ಹುಡುಗರು ಎಲ್ಲ ತೊಗೊಂಡು ನಾವು ಎಲ್ಲ ಒಂದು ಮನೆ ಮಂದಿ ಹಂಗೆ ಹೋದೆವು. ಎಲ್ಲರೂ ಒಂದು 5-6 ಮಂತಂದವ್ರು ಇದ್ರೂ ಯಾರೂ ಹೊರಗಡೆ ಅಂತ ಮಾಡಿಲ್ಲ. ಎಲ್ಲರೂ ಎಂಜಾಯ್ ಮಾಡಿದೆವು. ಎಲ್ಲರೂ ತಮ್ಮ ಎಂಜಾಯ್ಗಳನ್ನು ಮಾಡಿದರು. ಎಲ್ಲರೂ ಹೋಗೋ ಮುಂದೆ ಬ್ಯಾಗ್ ಸ್ವಲ್ಪ ತೊಗೊಂಡು ಬಂದರು, ಹೋಗೋ ಮುಂದೆ 4 ಬ್ಯಾಗ್ ಜಾಸ್ತಿ ತೊಗೊಂಡು ಹೋದರು. ಎಲ್ಲ ಗಂಡಸರು ತ್ರಾಸು, ಬೇರೆದವ್ರು ಹೆಣ್ಮಕ್ಳಿಗೆ ಏನು ಗೊತ್ತಾಗೋದಿಲ್ಲ ಅಂತೇಳಿ ನಮ್ಮ 2 ಅನಿಸಿಕೆಗಳನ್ನು ಮುಕ್ತಾಯ ಮಾಡ್ತೇನೆ. ಇವಾಗ ನಾನು ಕೇಳ್ತಾ ಇದ್ದೇನೆ, ಭರತ್ ಮಾಮ, ನಮ್ಮ ಮಾಮ ಅವ್ರ ಅನಿಸಿಕೆಯನ್ನು ನಮ್ಮ जैसे हंचಕೊಳ್ತಾ इधर इवागा बोला. जर्नी चांगलं झालं, सगळं व्यवस्थित झालं, काही प्रॉब्लेम नाही झालं, काय नाही. येऊन गेलेल्यांना धन्यवाद. आमच्या फॅमिलीतर्फे त्यांना सगळ्यांना धन्यवाद. आम्ही आपलं टूर फर्स्ट टाईम या फॅमिलीवर फर्स्ट टाईम एवढं लाँग टूर केलेलं, मला चांगलं वाटलं. ಎಲ್ರಿಗೂ ನಮಸ್ಕಾರ. ಇದು ನಿಜವಾಗ್ಲೂ ನಾವು ಟೂರ್ಗೆ ಹೋಗಿದ್ದು ತುಂಬ ಖುಷಿ ಆಗ್ತಾ ಇದೆ ನಮಗೆ. ನಮ್ಮ ಸುನೀಲ್ ಮಾಮಾರು ಇಷ್ಟೆಲ್ಲ ಮಂದಿಗೆ ಸೇರಿಸ್ಕೊಂಡು ಟ್ರಿಪ್ಪಿನ ಅರೇಂಜ್ಮೆಂಟ್ ಮಾಡಿದಾರಲ್ಲ, ನಿಜವಾಗ್ಲೂ ಅದು ಹ್ಯಾಟ್ಸ್ ಆಫ್ ಅವರಿಗೆ. ಇಷ್ಟೊಂದು ಮಂದಿಗೆಲ್ಲ ಕರ್ಕೊಂಡು ಹೋಗಿ ಸಂಭಾಳಿಸ್ಕೊಂಡು ಎಲ್ರಿಗೂ ಕರ್ಕೊಂಡ್ಬರೋದು ಅಷ್ಟು ಈಸಿ ಕೆಲಸ ಅಲ್ಲ ಇದು. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕನೂ ಎಲ್ರಿಗೂ ಸಂಭಾಳಿಸಿದ್ದಾರೆ ಅವರು. ಹೀಗಾಗಿ ನಾವು ಇದು ಯಾವುದೂ ನಾವಷ್ಟೇ ಹೋಗಿ ನೋಡ್ಬೇಕಂದ್ರೆ ಸಾಧ್ಯ ಆಗೋದಿಲ್ಲ ಯಾರಿಗೂ. ಇಷ್ಟು ಲೋ ಬಜೆಟಲ್ಲಿ ಇಷ್ಟೊಂದು ಊರೆಲ್ಲ, ಕಾಶಿ, ಅಯೋಧ್ಯ, ಆಮೇಲೆ ಪ್ರಯಾಗ್ರಾಜ್, ಆಮೇಲೆ ಬಾಂಬೆ ಸಿಟಿ ಎಲ್ಲ ನೋಡಿ ಎಷ್ಟೊಂದು ಎಂಜಾಯ್ಮೆಂಟ್ ಮಾಡಿದ್ವಿ ನಾವು. ಲೀಡರ್ಸ್ ಅಂತೂ ಬೆಸ್ಟ್ ಟೀಮ್ ಲೀಡರ್ಸ್. 9 ಜನ ಅಲ್ಲ, ಟೀಮ್ ಲೀಡರ್ಸ್ 7 ಜನ ಟೀಮ್ ಲೀಡರ್ಸ್ ಅಂತೂ ಸೂಪರ್ ಕೆಲಸ ಮಾಡಿದ್ದಾರೆ. मखमल गालों वाली, मस्त ख्यालों वाली, चंचल चालों वाली, छुपा छुपी खेलने लगी कंचन काची कोरी, नटखट नामी छोरी, जबरन जोरा जोरी, छुपा छुपी खेलने लगी. ओ केटी को बर्फ बदन है,
केटी को सुर्ख अगन है, मुश्किल जीना खाना रे, मुश्किल यार आशिकी, मुश्किल सोना गाना रे, मुश्किल यार आशिकी। लंपट यारी जैसी, नर्तकी नारी जैसी, कटखनियारी जैसी, छुपा छुपी खेलने लगी, मखमल गालों वाली, मस्त ख्यालों वाली, चंचल चालों वाली, छुपा छुपी खेलने लगी। चांदी की चूमू कैसे बोलो जी, मुझसे बड़ी दूर है वो, उसके बालों में घटा धूप। ಇವಾಗ ನಮ್ಮ ಜೊತೆ ಅಂಟಿ ಇದ್ದಾರೆ, ಅವ್ರ ಬಗ್ಗೆ ಅವ್ರ ಅನಿಸಿಕೆ ನಾನು ಇವಾಗ ಕೇಳ್ತಾ ಇದ್ದೀನಿ. ಅವಾಗ ಅವ್ರು ಸಿಗ್ಲಿಲ್ಲ, ಅದಕ್ಕೆ ಕಾರಣಕ್ಕಾಗಿ बेस्ट ट्रिप काय म्हणजे आम्हाला जे बी नाही मिळत होतं ना बघायला, एवढ्या सगळ्या लोकांना एकटे जाऊन बघलेले ते व्हायलं, परंतु सगळ्या लोकांसंग जाऊन बघलेले ते व्हायलं असते, परंतु दर्शन सगळं चांगलं करून दे आम्हाला मामा. खूप छान झालं. असंच आणि पुढचं कुठलंही हे झालं म्हणजे आम्ही येणार, आम्हाला आम्ही बनून जाऊ. थँक्यू. ट्रिप एकदम वंडरफुल ट्रिप झालं आणि सुखद प्रयाण, विदाउट एनी टेन्शन, हॅपीनेस होतं आणि सगळ्या रीतीनं दर्शन घ्यायचं मिळालं. अरेंजमेंट इज 101% इज गुड. आम्ही लई आभारी आहोत सुनील मामा त्यांना आणि त्यांची फॅमिलीला की आम्हाला यात्रा करून सुखद बनवून सुखद आणले, हे आम्ही फार फार आभारी आहोत. थँक्यू. केवढं त्रास झालं तर मी ॲडजस्ट करून आला. सगळ्यांना धन्यवाद. ಆಯ್ತು ಬಾರೇ ಸಗದಿನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಧಾರವಾಡ. ಇವಾಗ ನಾವು ನಮ್ಮ ಊರಿಗೆ ನಾವು ಇವಾಗ ತಲುಪಿದ್ದೀವಿ ಸ್ಟೇಷನ್ ಹೊರಗಡೆ. ಎಲ್ಲ ನಮ್ಮ ಟೂರ್ ಇವಾಗ ಎಂಡ್ ಆಗಿದೆ. ನಮ್ಮ ಊರು ನಮ್ಮ ಹೆಮ್ಮೆ ಅಂತ ನಾನು ಇದು ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲರೂ ಭಾಳ ಖುಷಿಯಿಂದ, ಎಲ್ಲರೂ ಏನೂ ತೊಂದರೆ ಆಗ್ಲಾರ್ದ ನಾವು ಎಲ್ಲರೂ ನೋಡ್ಕೊಂಡಿದ್ದಾರೆ. ಸುನಿಲ್ ಅಜ್ಜ ಎಲ್ಲ ಏನು ಮೇಂಟೆನೆನ್ಸ್ ಆಗಲಿ ಎಲ್ಲ ಅವರೇ ಮಾಡಿದ್ದಾರೆ. ಟೂರಿಂದ ಇರ್ಬೋದು, ಟಿಕೆಟ್ ಇರ್ಬೋದು, ಹಿಡ್ಕೊಂಡು ಟೋಟಲಿ ಅವರೇ ಮಾಡಿದ್ದಾರೆ. ಮತ್ತು ಟೀಮ್ ಲೀಡರ್ಸು 7 ಜನ ಟೀಮ್ ಲೀಡರ್ಸ್ ಆ ಥರ ಮಾಡಿ ಗ್ರೂಪ್ ಮಾಡಿ ಭಾಳ ಒಳ್ಳೇದು ಮಾಡಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ, ಹರ ಹರ ಮಹಾದೇವ್. प्यार क्या कहना, मिले हम छलक उठा खुशी का खुदा.